ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದು ಮಾಂಗಲ್ಯ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ. ಹುಬ್ಬಳ್ಳಿ ಹಾಡ ಹಗಲೇ ನಡೆದಿರುವಂತಹ ಈ ಘಟನೆಗೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ದೇವಸ್ಥಾನದ ಒಳಗೆ ಹೋಗ್ತಿದ್ದಂತಹ ಮಹಿಳೆಯ ಸರವನ್ನ ಕಳ್ಳರು ರಾಬರಿ ಮಾಡಿರೋದು. ಹುಬ್ಬಳ್ಳಿಯ ವಾಸು ಪೂಜ್ಯ ದೇವಸ್ಥಾನದ ಹತ್ತಿರ ಸಂಭವಿಸಿರುವ ಸರಗಳ್ಳತನ ಪ್ರಕರಣ ಇದು. ಬೈಕ್ನಲ್ಲಿ ಬಂದಂತಹ ಖದೀಮರು ಈ ಕೃತ್ಯವನ್ನೆಸಗಿ ಮಿಂಚಿನಂತೆ ಪರಾರಿಯಾಗಿದ್ದಾನೆ. ಒಬ್ಬ ಮಾಂಗಲ್ಯ ಚೈನ್ ಕದ್ರೆ ಮತ್ತೊಬ್ಬ ಬೈಕಲ್ಲಿ ರೆಡಿ ಇದ್ದ. ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಕಳ್ಳತನ ಮಾಡಲೇಬೇಕಂತ. ಖದೀಮರು ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿ ಪರಾರಿಯಾಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ನೋಡಿ, ಆ ಮಹಿಳೆಯನ್ನ ನಾವು ಗಮನಿಸ್ತಾ ಇದ್ದೀವಿ ಸಿಸಿ ಕ್ಯಾಮೆರಾ ವಿಜುವಲ್ಸ್ನಲ್ಲಿ. ಮಹಿಳೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭ ಮುಸ್ಕ್ ಹಾಕೊಂಡು ಬಂದಂತಹ ವ್ಯಕ್ತಿಯೊಬ್ಬ ಆಕೆಯ ಸರವನ್ನ ಕಿತ್ಕೊಳ್ತಾನೆ. ಆ ಮಹಿಳೆ ಕೂಡ ಬೀಳ್ತಾಳೆ. ಆತ ಬೀಳುವಂತಹ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಇಬ್ರು ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಒಬ್ಬ ಬೈಕ್ನಲ್ಲಿ ರೆಡಿ ಇದ್ದಾನೆ, ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಡ್ಕೊಂಡು ಬರ್ತಿದ್ದವನು ಮಹಿಳೆಯ ಸರವನ್ನ ಕದ್ದು ಪರಾರಿಯಾಗೋದು. ಕ್ಷಣ ಮಾತ್ರದಲ್ಲಿ ನಡೆದಂಥ ಘಟನೆ, 1 ನಿಮಿಷ ಕೂಡ ಇಲ್ಲ, ಅಷ್ಟು ಮಿಂಚಿನ ವೇಗದಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಮಹಿಳೆ ಒಬ್ಬರೇ ಇದ್ದಾರೆ. ಅಸಹಾಯಕರಾಗಿ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭ ಹಿಂದೆ ಬಂದಂತಹ ಖದೀಮ ಎಡಗೈನಿಂದ ಆಕೆಯ ಸರವನ್ನ ಕಸಿದು ಅಲ್ಲಿಂದ ಪರಾರಿಯಾಗ್ತಾ ಇದ್ದಾನೆ. ಆತನಿಗೆ ಜೊತೆಯಲ್ಲಿ ಬಂದಂತಹ ವ್ಯಕ್ತಿ ಸಾಥ್ ಕೊಡ್ತಿರೋದು. ನೋಡಿ, ಬೈಕ್ನ ಟರ್ನ್ ಮಾಡ್ಕೊತಾ ಇದ್ದಾನೆ ಅವನು ಓಡೋಗೋದಕ್ಕೆ. ಸೊ ಹುಬ್ಬಳ್ಳಿಯ ಕೇಶವಾಪುರ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂತಹ ಈ ಘಟನೆ ಅಕ್ಷರಶಃ ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಾಗ್ತಾ ಇದೆ ಅಂಡ್ ರಿಪೀಟೆಡ್ಲಿ ಇಲ್ಲಿ ಸರಗಳತನ ನಡೆಯುವಂತದ್ದ ಇದೇ ಮೊದಲನೇ ಬಾರಿನ ಹೇಗೆ? ಕಳೆದ ಹಲವಾರು ದಿನಗಳಿಂದ ಶಾಂತವಾಗಿದ್ದಂತಹ ಹುಬ್ಬಳ್ಳಿಯಲ್ಲಿ ಪ್ರಜ್ವಲ ಈ ಒಂದು ಭಯ ಬೀಳುವಂತಹ ಒಂದು ಚೈನ್ ಸ್ನ್ಯಾಚಿಂಗ್ ನಡೆದಿದೆ. ಅದರಲ್ಲೂ ಬಿಂದಾಸ್ ಆಗಿ ಬಂದಂತಹ ಬೈಕ್ ಸವಾರರು ದೇವಸ್ಥಾನಕ್ಕೆ ಹೋಗುತ್ತಿದ್ದಂತಹ ಮಹಿಳೆಯ ಕತ್ತಿನಲ್ಲಿದ್ದಂತಹ ಚೈನ್ ಅನ್ನ ಕಿತ್ತುಕೊಂಡು ಪರಾರಿಯಾಗಿರುವಂತಹ ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸದ್ಯ ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಕೇಶವಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ದಿನಗಳಿಂದ ಶಾಂತವಾಗಿದ್ದಂತಹ ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ ಟೀಮು ಸ್ನ್ಯಾಚಿಂಗ್ ಅನ್ನುವಂತಹ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ ಎಂಬ ಒಂದು ಅನುಮಾನ ಕಾಡ್ತಾ ಇದ್ದು ಸದ್ಯ ಸಾರ್ವಜನಿಕರು, ಅದರಲ್ಲೂ ಬೆಳ್ಳಂಬೆಳಗ್ಗೆ ಮಹಿಳೆಯರು ವಾಕಿಂಗ್ ಮಾಡುತ್ತಿರುವಂತಹ ಮತ್ತು ರಸ್ತೆ ಬದಿಯಲ್ಲಿ ಅಡ್ಡಾಡುತ್ತಿರುವಂತಹ ಮಹಿಳೆಯರಿಗೆ ಆತಂಕ ಉಂಟು ಮಾಡಿದ್ದು ಸದ್ಯ ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸರು ಸಹಿತ ಈ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡು ಈ ಹಿಂದೆ ಏನಾದರೂ ಆಗಿದೆಯಾ, ಯಾವ್ಯಾವ ಪ್ರಕರಣಗಳಲ್ಲಿ ಏನೇನು ಎಂಬ ಒಂದು ವಿಚಾರ ಕುರಿತಂತೆ ಕೂಡ ದೂರನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಇತ್ತ ಮಾಂಗಲ್ಯ ಸರವನ್ನು ಕಿತ್ತುಕೊಂಡಿರುವಂತಹ ವಿಚಾರ ಕುರಿತಂತೆ ಮಹಿಳೆ ಕೂಡ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾಳೆ. ಪ್ರಜ್ವಲ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.